ಹಾಯ್ ಹಲೋ ಎಲ್ಲರಿಗೂ. ಇವತ್ತು ನಾವು RRB ಗ್ರೂಪ್ ಡಿದ ಒಂದು ಕ್ವಶನ್ ಪೇಪರ್ ಸ್ಯಾಂಪಲ್ ಕ್ವಶನ್ ಬರೋದು ಒಂದ ಪೇಪರ್ ತಂದಿಲ್ಲ. ಕ್ವಶನ್ಗಳನ್ನ ಮಿಕ್ಸ್ ಮಾಡಿ ಸ್ವಲ್ಪ ಟ್ರಿಕಿ ಆಗಿರೋ ಸ್ವಲ್ಪ ಚಂದ ಇರೋ ಕ್ವಶನ್ಸ್ ಮಸ್ತ್ ಕ್ವಶನ್ಸ್ ತಂದಿವಿ ಮೇನ್ಲಿ RRB ಗ್ರೂಪ್ ಡಿ. ಬಟ್ ನೀವು RRB ಗ್ರೂಪ್ ಡಿ ಅಂದ್ರೆ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ ನೀವು ಬರೆಯಕತ್ರು ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಸೇಮ್ ಟೈಪ್ ಕ್ವಶನ್ಸ್ ರಿಪೀಟ್ ಆಗ್ತಾವ. ಇನ್ನು ಮ್ಯಾಥ್ಸ್ ಅಂತೂ ಸೇಮ್ ಇರುತ್ತೆ, ಮ್ಯಾಥ್ಸ್ ಒಳಗೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಮ್ಯಾಥ್ಸ್ ಆಗಿ ಇರುತ್ತೆ. ಸೊ ಬರೀ ಲೇಟ್ ಮಾಡೋದು ಬೇಡ, ಸಿಂಪಲ್ ಆಗಿ ಏನೈತಪ್ಪ ಅಂತಂದ್ರೆ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೊತ ಹೋಗೋಣ. ಬರೀ ಹೋದ ವರ್ಷ ಕೇಳಿರ್ತಾರ ಕ್ವಶನ್ಸ್, ಆ ಹೋದ ವರ್ಷ ಕೇಳಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ ಅಂತ. ಸರಿ, ಮೊದಲೇ ಕ್ವಶನ್ ಏನೈತೆ ನೋಡ್ರಿ. ಎಲ್ ಸಿ ಎಂ ಬಗ್ಗೆ ಐತಿ, ಸಿಂಪಲ್. ಎಲ್ ಸಿ ಎಂ ಬಗ್ಗೆ ಮೊದಲೇ ಕ್ವಶನ್ ಕೇಳ್ಯಾರ. ಸೊ ಎಲ್ ಸಿ ಎಂ ಬಗ್ಗೆ ಕ್ವಶನ್ ಐತಿ ನೋಡ್ರಿ. ಓಕೆ, ಫ್ರಾಕ್ಷನ್ಸ್ ಒಳಗೆ ಕೊಟ್ಟಾರ 7/2, 9/4, 5/3. ಏನು ಕೇಳ್ಯಾರ? ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದ್ರೆ ನಿಮ್ಗೆ ಗೊತ್ತೈತಿ ಲಸ. ಲಸ ಅಂದ್ರೆ ಇಂಗ್ಲೀಷಾಗ ಎಲ್ ಸಿ ಎಂ. ಸೊ ಎಲ್ ಸಿ ಎಂ, ಲಸ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಎಲ್ಲ ಕೂಡ ಒಂದೇ. ಸೊ ಏನು ಮಾಡ್ಬೇಕಪ್ಪ, ಫ್ರಾಕ್ಷನ್ ಕೊಟ್ಟು ನಿಮ್ಗೆ ಎಲ್ ಸಿ ಎಂ ಕೇಳ್ತಾರಂದ್ರೆ ಸೊ ನ್ಯೂಮರೇಟರ್ಗೆ ಎಲ್ ಸಿ ಎಂ ಮಾಡಬೇಕು, ಡಿನಾಮಿನೇಟರ್ಗೆ ಎಚ್ ಎಫ್ ಮಾಡಬೇಕು. ಸೊ ಎಚ್ ಎಫ್ ನಾವು ಸಿಂಪಲ್ ಮೊದಲು ಮಾಡ್ಬೋದು. 2, 4, 3 ಏನಾಗುತ್ತಾ? ಸೊ 2, 4, 3 ಎಚ್ ಎಫ್ 1 ಬರುತ್ತಾ. ಸೊ ನ್ಯೂಮರೇಟರ್ ಮೇಲೆ ಸೊ ನಂಗೆ ಡಿನಾಮಿನೇಟರ್ 1 ಮಾಡಿದಾರ ಅವಶ್ಯಕತೆ ಇಲ್ಲ. ಬರೀ ನ್ಯೂಮರೇಟರ್ದ ಏನು ಮಾಡ್ಬೇಕು, ಈಗ ನ್ಯೂಮರೇಟರ್ದ ಎಲ್ ಸಿ ಎಂ ಮಾಡಬೇಕು. ಸೊ 7, 9, 5 ಎಲ್ ಸಿ ಎಂ ಮಾಡ್ರಿ. ಸೊ ಯಾವುದು ಯಾವ ನಂಬರ್ ಬೇಡ ಹೋಗಿಲ್ಲ. ಸೊ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡೋದು. ಸೊ ಸಿಂಪಲ್ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತಾ? 9 45, 45 7 7 35 ಆಕತಿ. ಸೊ ನೋಡ್ರಿ, ಓಕೆ ನೋಡ್ರಿ, ಪೂರಾ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಏನಾಯ್ತು ಇಲ್ಲಿ 7, 9, 5 ಬಂತು. ಸೊ 7, 9, 5 ಬರತೈತೆ ಅಂದ್ರೆ 3 ಗುಣಾಕಾರ ಮಾಡ್ಬೇಕು. ಸೊ 3 ಗುಣಾಕಾರ ಮಾಡಕತ್ರ ನನಗೇನು ಗೊತ್ತಾಯ್ತು? ಸೊ ಕೊನೆಯ ಅಂಕೆ 5 ಬರ್ತೈತಿ, ಯೂನಿಟ್ ಡಿಜಿಟ್ 5 ಬರ್ತೈತಿ. ಸೊ ಇಲ್ಲಿ ಒಂದೇ ಕಡೆ ಯೂನಿಟ್ ಡಿಜಿಟ್ 5 ಐತಿ. ಸೊ ಇಲ್ಲ ಐತಿ. ಸೊ ಪೂರಾನ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಎಕ್ಸಾಮ್ದಾಗ ಹಿಂಗೆ ನೀವು ಟೈಮ್ ಉಳಿಸ್ಬೇಕಾಗುತ್ತಾ. ಎಕ್ಸಾಮ್ದಾಗ ಸುಮ್ ಗೊತ್ತಿರುತ್ತೆ ಪೂರಾ ಮಾಡ್ಕೊತ ಕುಂಡ್ರಂಗಿಲ್ಲ. ಎಲ್ಲೆಲ್ಲಿ ನಿಮ್ಗೆ ಟೈಮ್ ಉಳಿಸೋಕ್ಕಾಗುತ್ತೆ ಅಲ್ಲೆಲ್ಲ ಟೈಮ್ ಉಳಿಸ್ಬೇಕು. ಏನಾರ ಅಕಸ್ಮಾತ್ ಅವ್ರು ಏನಾರ ಯೂನಿಟ್ ಡಿಜಿಟ್ 2 ಕಡೆ ಸೇಮ್ ಇತ್ತಪ್ಪ ಅಂದ್ರೆ ಅವಾಗ ನಾವು ಪೂರಾ ಮಾಡೋದು ಅಂತ. ಈಗ ಅವ್ರು ಕೇಳಿಲ್ಲಲ್ಲ, ಎಕ್ಸಾಮ್ದಾಗ ಕೊಟ್ಟಿದ್ದ ಆಪ್ಷನ್ಸ್, ಎಕ್ಸಾಮ್ದಾಗ ಕೇಳಿದ ಕ್ವಶನ್. ಹಾಗಾಗಿ ಏನು ಮಾಡ್ಬೇಕಂದ್ರೆ ನಮ್ಗೆ ಎಲ್ಲೆಲ್ಲಿ ಟೈಮ್ ಉಳಿಸೋಕ್ಕಾಗುತ್ತಾ ಅಲ್ಲೆಲ್ಲಿ ಟೈಮ್ ನಾವು ಉಳಿಸ್ಬೇಕು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ. ಇದು ಕೂಡ ರೈಲ್ವೆ ಕೇಳಿರೋ ಕ್ವಶನ್ಸೇ, ಎಲ್ಲ ಅಲ್ಲಿ ಕೇಳಿರೋದೇನು ಹೇಳಂಗಿಲ್ಲ. ಏನಂದಾರ? ಒಂದು ವೇಳೆ ಒಬ್ಬ ವ್ಯಕ್ತಿಯು ರೇಡಿಯೋವನ್ನು 800ಕ್ಕೆ ಖರೀದಿಸಿ 1000ಕ್ಕೆ ಮಾರಾಟ ಮಾಡಿದರೆ ಅವನ ಲಾಭದ ಶೇಕಡಾವಾರು ಪ್ರಮಾಣ ಕಂಡುಹಿಡಿಯಂದ್ರ. ಅ ಮ್ಯಾನ್ ಬೈಸ್ ಅ ರೇಡಿಯೋ ಫಾರ್ 800 rupees ಅಂಡ್ ಸೆಲ್ಸ್ ಇಟ್ ಫಾರ್ 1000 rupees. ಫೈಂಡ್ ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್. ಭಾಳ ಬೇಸಿಕ್ ಕ್ವಶನ್ ಐತಿ, ಏನೂ ಇಲ್ಲ. ಕಾಸ್ಟ್ ಪ್ರೈಸ್ ಕೊಟ್ಟಾರ 800, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ ಎಷ್ಟು? 1000. ಸೊ ಏನು ಇಷ್ಟ ಪ್ರಾಫಿಟ್ ಎಷ್ಟಾಯ್ತು? 2 ಮೈನಸ್ ಮಾಡ್ತೀರಿ 200. ನೋಡ್ರಿ, ಸಿಂಪಲ್ ಕ್ವಶನ್ ಕೂಡ ಕೆಲವೊಂದು ಕೇಳಿರ್ತಾರೆ. ಸೊ ನನಗೆ ಏನು ಬೇಕೀಗ? ಪ್ರಾಫಿಟ್ ಪರ್ಸೆಂಟೇಜ್ ಬೇಕಲ್ಲ. ಓಕೆ, ಏನಾಗುತ್ತಾ? ಸೊ ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸಿಂಪಲ್ 200 ಹಾಕ್ಲಿ, 4 4 25. ಭಾಳ ಸಿಂಪಲ್ ಕ್ವಶನ್ ಐತಿ. ಇದ್ರಾಗ ಏನೇನು ಗಾಳಿ ಇಲ್ಲ, ಗಂಜಿಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ? ಓಕೆ, ಮಸ್ತ್ ಕ್ವಶನ್ ಕಾಣೋದು, ದೊಡ್ಡದೈತೆ ಸ್ವಲ್ಪ. ಒಂದು ವೇಳೆ ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸಬಹುದಾಗಿದ್ದು ಎ ಒಬ್ಬನೇ ಅದನ್ನು 20 ದಿನಗಳಲ್ಲಿ ಮುಗಿಸಬಹುದಾಗಿದ್ದರೆ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲನು? ಸಿಂಪಲ್ ಕೇಳ್ಯಾರ. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸ 15 ದಿವಸಕ್ಕೆ ಮುಗಿಸ್ತಾರ. ಎ ಪ್ಲಸ್ ಬಿ ಇಬ್ಬರು ಸೇರಿ ಎ ಮತ್ತು ಬಿ ಸೇರಿದಾಗ ಒಂದು ಕೆಲಸ 15 ದಿನ ಮುಗಿಯಾಕತ್ತೈತಿ, ಇದನ್ನ ಹೇಳ್ಯಾರ. ಸರಿ, ಮುಂದೇನಂದ್ರ ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ಇನ್ 20 days. ಎ ಒಬ್ಬನೇ 20 ದಿನದಾಗ ಆ ಕೆಲಸನ ಮಾಡ್ತಾನ. ಸೊ ಈಗ ನಾವು ಏನ್ ಮಾಡ್ತೀವಿ? ಸೊ ನಮಗೇನು ಕೊಟ್ಟಾಗ ನಾವು ಎಲ್ ಸಿ ಎಂ ತಗೋತೀವಿ. ಎಲ್ ಸಿ ಎಂ ತಗೊಂಡು ನಮ್ಗೇನು ಸಿಗುತ್ತಾ? ಒಟ್ಟು ಕೆಲಸ ಸಿಗುತ್ತಾ? ಎಷ್ಟಾಗುತ್ತೆ ಎಲ್ ಸಿ ಎಂ? 15 ಮತ್ತು 20 ಏನಾಗುತ್ತಾ ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ. 60 ಆಗುತ್ತೆ ಎಲ್ ಸಿ ಎಂ. ಸೊ ಏನಾಗುತ್ತಾ? ಸೊ ಎಷ್ಟಲೇ 15 4 60, 23 60. ಇದು ಸಾಮರ್ಥ್ಯ ಇದ್ದಂಗ, 3 ಸಾಮರ್ಥ್ಯ ಇದ್ದಂಗ. ಎ ಸಾಮರ್ಥ್ಯ 3 ಐತಿ, ಎ ಪ್ಲಸ್ ಬಿ ಸಾಮರ್ಥ್ಯ 4 ಐತಿ. ಏನ್ ಗೊತ್ತಾಯ್ತು ನಿಮ್ಗ? ಎದ 3 ಐತಿ, ಎ ಪ್ಲಸ್ ಬಿ ದ 4 ಐತಿ. ಅಂದ್ರೆ ಎ ಬಿ ದ ಎಷ್ಟು ಇರುತ್ತಾ? ಅರ್ಥ ಆಯ್ತು? ಎದ 3 ಐತಿ, ಎ ಪ್ಲಸ್ ಬಿ ದ 4 ಐತಿ. ಹಂಗಿದ್ದಾಗ ಬಿದೆಷ್ಟು ಇರುತ್ತಾ? ಡಿಫ್ರೆನ್ಸ್ ಎಷ್ಟೈತಿ? ಸೊ ಡಿಫ್ರೆನ್ಸ್ ಎಷ್ಟೈತಿ? ಬಿದ ಏನಾಗುತ್ತಾ? 1 ಆಗುತ್ತಾ? ಸಿಂಪಲ್ ಕಾನ್ಸೆಪ್ಟ್, ಏನು ಗಾಳಿ ಇಲ್ದಾಗ ಅಂದಿಲ್ಲ. ಸೊ ಅಂದ್ರನಪ್ಪ, ಸೊ ಬಿ ಸಾಮರ್ಥ್ಯ 1 ಐತಿ, ಒಟ್ಟು ಕೆಲಸ 60 ಐತಿ. ಹಂಗಿದಾಗ ಒಂದು ಕೆಲಸ ಮುಗಿಸಾಗ ಎಷ್ಟು ಟೈಮ್ ಬೇಕು? 60 ಬೈ 1 ಎಷ್ಟು ಆಗುತ್ತೆ? 60 ಆಗುತ್ತಾ? ಸೊ 60 ದಿನದಲ್ಲಿ ಅವನು ಕೆಲಸವನ್ನ ಮುಗಿಸ್ತಾನ. ಸಿಂಪಲ್ ಕ್ವಶನ್ ಐತಿ. ನೀವು ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ. ಸೊ ಕಾನ್ಸೆಪ್ಟ್ ನಿಮ್ಗೆ ಏನಾರ ಕರೆಕ್ಟಾಗಿ ಗೊತ್ತಿದ್ದು ಅಂದ್ರೆ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಗೊತ್ತಿರೋ ಸಾಕ. ಏನಂದ? ಒಂದು ವೇಳೆ 5 ಸರಣಿ ಸಂಖ್ಯೆಗಳ ಸರಾಸರಿ 20 ಆಗಿದ್ದರೆ ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಭಾಳ ಸಿಂಪಲ್ ಕ್ವಶನ್. 22 ಸಿಂಪಲ್ ಟಿಕ್ ಹಾಕ್ತೀರಿ, ಮುಂದೆ ಹೋಗ್ತೀರಿ. ಈ ಕ್ವಶನ್ ಎಲ್ಲ ಗಾಳಿಗಂತ ಏನೂ ಇಲ್ಲ, ಸಿಂಪಲ್ ಆಗಿ ಮಾಡ್ತೀರಿ. ಸೊ ನೋಡ್ರಿ, ನಿಮಗೆ ಯಾವುದೇ ಒಂದು ಮ್ಯಾಥ್ಸ್ ಕಾನ್ಸೆಪ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಬರೀ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕ. ನಿಮಗೆ ಕಾನ್ಸೆಪ್ಟ್ ತೇರೈತಂದ್ರೆ ನೀವು ಆರಾಮಾಗಿ ಸೆಕೆಂಡ್ಸ್ ಒಳಗೆ ಆನ್ಸರ್ ಮಾಡ್ತೀರಿ. ಬರೀ ಟ್ರಿಕ್ಸ್ ಬೆನ್ನತ್ಬೇಡ್ರಿ, ಕಾನ್ಸೆಪ್ಟಿಗೂ ಸ್ವಲ್ಪ ಬೆನ್ನತ್ರಿ. ಕಾನ್ಸೆಪ್ಟ್ ಕಲ್ಕೊಂಡು ಟ್ರಿಕ್ಸ್ ಕಲ್ಕೋರಿ, ಬರೀ ಟ್ರಿಕ್ಸ್ ಹೋಗ್ಬೇಡ್ರಿ. ಸರಿ ನೋಡ್ರಿ, ನಿಮಗೇನಾರ ಬೇಸಿಕ್ಸ್
RRB ಗ್ರೂಪ್ ಡಿ ಮೇನ್ಲಿ ಅಥವಾ ಈ LP ನೋಟಿಫಿಕೇಶನ್ ಕರ್ದಾರ ಅದು ಕೂಡ ನಿಮ್ಗೆ ಯಾವುದೋ ಒಂದು ರೈಲ್ವೆ ಎಕ್ಸಾಮ್ ಮೇನ್ಲಿ. ಸೊ ನಿಮಗೆ ಮ್ಯಾಥ್ಸ್ ಏನಾರ ಡೌಟ್ ಇರ್ತಪ್ಪ ಅಂತಂದ್ರೆ LP ಆಗಿರ್ಬೋದು NTPC ಆಗಿರ್ಬೋದು ಯಾವುದೋ ಒಂದು ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಕಲಿಬೇಕಂದ್ರೆ ನೀವು ಈ ಪರಾಕ್ರಮ್ ಬ್ಯಾಚ್ ಜಾಯ್ನ್ ಆಗ್ಬೋದು. ಸೊ ಪರಾಕ್ರಮ್ ಬ್ಯಾಚ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನಿಮಗೆ ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ ಪ್ಲೇಸ್ಟೋರ್ದಾಗ. ಚಾಲೆಂಜ್ ಕೋಚಿಂಗ್ ಅಂತ ನೀವು ಸರ್ಚ್ ಮಾಡಿರೋ ಒಂದು ಆ್ಯಪ್ ಸಿಗುತ್ತಾ. ಸೊ ಆ್ಯಪ್ ಯಾವ್ದು ಗೊತ್ತಾಗಲಿಕ್ಕಂದ್ರೆ ಸೊ ಥಮ್ಸ್ ಅಪ್ ಮಾಡಿದ ಒಂದು ಆ್ಯಪ್ ಇರುತ್ತಾ, ಸೊ ಅದೇ ಆ್ಯಪ್. ಸೊ ಅಲ್ಲಿ ಹೋಗಿ ನೀವು ಏನು ಮಾಡ್ತೀರಿ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪರಾಕ್ರಮ್ ಬ್ಯಾಚ್ ಜಾಯ್ನ್ ಆಗ್ಬೋದು. ಬರೀ 299 ನಿಮ್ಮದು ಫೀಸ್ ಐತಿ. ಬರೀ 299ಗೆ ಪೂರಾ ಮ್ಯಾಥ್ಸ್ ಪೂರಾ ರೀಸನಿಂಗ್ ಕಂಪ್ಲೀಟ್ ಆಗುತ್ತೆ. ಗ್ರೂಪ್ ಡಿ ಇದ್ರೆ ಮಾತ್ರ ಮೇನ್ಲಿ ಜಾಯ್ನ್ ಆಗ್ರಿ. ಸೊ ನೀವು ಗ್ರೂಪ್ ಡಿ ಬಿಟ್ಟು ಬೇರೆದು ಮಾಡತ್ತೀರಪ್ಪ ಅಂತಂದ್ರು ಅಂದ್ರೆ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ ಓದಾಕತ್ರು ನೀವು ಮ್ಯಾಥ್ಸ್ ರೀಸನಿಂಗ್ನ ಇಲ್ಲಿ ಬಂದು ಪರ್ಫೆಕ್ಟ್ ಮಾಡ್ಕೋಬಹುದು. ಸರಿ ಬರೀ ನಿಮಗೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಕವ, ಆರಾಮಾಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಏನು ಡೌಟ್ ಇದ್ರೆ ಇಲ್ಲೊಂದು ನಂಬರ್ ಐತಲ್ಲ ನೋಡ್ರಿ, ಈ ನಂಬರಿಗೆ ಕರೆ ಮಾಡಿರಿ. ಈ ನಂಬರಿಗೆ ಕರೆ ಮಾಡಿ ಕಾಲ್ ಮಾಡಿರಿ. ಅಥವಾ ನಿಮ್ಗೆ ಆಫ್ಲೈನ್ ಕೋಚಿಂಗ್ ಬೇಕಂದ್ರೆ ಅದು ಕೂಡ ಲಭ್ಯ ಐತಿ. ಸೊ ಈ ನಂಬರಿಗೆ ಕಾಲ್ ಮಾಡಿರಿ. ನಿಮ್ಗೆ ಆಫ್ಲೈನ್ ಕೋಚಿಂಗ್ ಬೇಕಂದ್ರೆ ಆನ್ಲೈನ್ ಬೇಕಂದ್ರೆ ಏನೋ ಬೇಕಿದ್ರು ನಿಮ್ಗೆ ಏನು ನೋಡಿದ್ರು ಇಲ್ಲೇ ನಂಬರ್ ಕಾಣುತ್ತಿಲ್ಲ 7411705846 ಈ ನಂಬರಿಗೆ ಕಾಲ್ ಮಾಡಿ ಕೇಳ್ರಿ. ಸೊ ಇದು ಮಾತ್ರ ನಿಮಗೆ ಪರಾಕ್ರಮ್ ಬ್ಯಾಚ್ ಕೋಚಿಂಗ್ ಚಾಲೆಂಜ್ ಕೋಚಿಂಗ್ ಯಾವ್ದು ಸಿಗುತ್ತೆ ಅಲ್ಲಿ ಹೋಗ್ರಿ. ನಿಮ್ಗೆ ಮ್ಯಾಥ್ಸ್ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್ ಹೋಗ್ರಿ. ಪೂರಾ A to Z ಕಾನ್ಸೆಪ್ಟ್ಗಳನ್ನ ಬೇಸಿಕ್ ಟು ಅಡ್ವಾನ್ಸ್ ನಾವಲ್ಲಿ ಕಲ್ಸಕತ್ತೀವಿ. ಆಗಲೇ ನಮ್ದು ನಂಬರ್ ಸಿಸ್ಟಮ್ LCM HCF ಎವರೆಸ್ಟ್ ಕಂಪ್ಲೀಟ್ ಆಗ್ಯಾವ. ಈಗ ನಾವು ರೇಷಿಯೋ ಪ್ರಪೋರ್ಷನ್ ಮಾಡಕತ್ತೀವಿ. ಸರಿ ಮುಂದೆ ಕ್ವಶನ್ ನೋಡ್ರಿ ಏನೈತೆ ಅಂತೇಳಿ. ಒಂದು ವೇಳೆ 150 ಮೀಟರ್ ಉದ್ದದ ರೈಲು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದರೆ ಅದು ಒಂದು ಕಂಪೌಂಡ್ ದಾಟಲು ತೆಗೆದುಕೊಳ್ಳುವ ಸಮಯ ಕೇಳ್ಯಾರ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 150. ಸೊ ಇಲ್ಲಿ ನಂದನ ಅವ ಕಂಬ ನಂದಲ್ಲ. ಸೊ ಕಂಬ ದಾಟಾಕ್ಬೇಕಂದಾನ. ಕೆಲವೊಂದು ಪ್ಲಾಟ್ಫಾರ್ಮ್ ಕೆತ್ತನ. ಸೊ ಪ್ಲಾಟ್ಫಾರ್ಮ್ ಕೇಳಿದಾಗ ಪ್ಲಾಟ್ಫಾರ್ಮ್ ಉದ್ದ ಕೂಡ ನಾವು ಸೇರಿಸಬೇಕಾಗುತ್ತಾ. ಬಟ್ ಇಲ್ಲಿ ಪ್ಲಾಟ್ಫಾರ್ಮ್ ಎಲ್ಲ ಬರೀ ಕಂಬ ಐತಿ. ಕಂಬ ಎಷ್ಟು ಇಷ್ಟು ಕಂಬ ಇರುತ್ತೆ. ಸೊ ಹಾಗಾಗಿ ಆ ಥರದ ನಾವು ಉದ್ದ ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಒಟ್ಟು ದೂರ ಏನಾಗುತ್ತಾ ಟ್ರೈನಿನ ಉದ್ದನ ಒಟ್ಟು ದೂರ ಆಗುತ್ತಾ. ಸೊ ಸ್ಪೀಡ್ ಎಷ್ಟೈತಿ 54 ಐತಿ. ಸೊ ಇದು ಮೀಟರ್ದಾಗ ಐತಿ, ಇದು ಕಿಲೋಮೀಟರ್ದಾಗ ಐತಿ. ಸೊ ಇದು ಮೀಟರ್ ಹೆಂಗೆ ಮಾಡ್ತೀರಿ 5/18 ಗುಣಾಕಾರ ಮಾಡ್ತೀರಿ. 18 ಒಂದೇ 18 ಮೂರಲೆ 5 ಮೂರಲೆ 15 15 ಹತ್ತಲೆ 150 ಅಂದ್ರೆ 10 ಸೆಕೆಂಡಲ್ಲಿ ಅದು ಕಂಪ್ಲೀಟ್ ಆಗುತ್ತಾ. ಸಿಂಪಲ್ ಏನು ಗೊತ್ತಿರ್ಬೇಕು ನಮಗೆ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. AB ಅನುಪಾತವನ್ನು 2:3 BC ಅನುಪಾತವನ್ನು 4:5 ಎಂದು ನೀಡಿದರೆ ABC ಅನುಪಾತ ಕೇಳ್ಯಾರ. ಓಕೆ, A:B ಅನುಪಾತ ಕೊಟ್ಟಾರ. ಏನೈತಿ 2:3 ಐತಿ. ಮತ್ತು BC ಅನುಪಾತ ಕೊಟ್ಟಾರ 4:5 ಐತಿ. ಇದನ್ನ ಮಾಡಕ್ಕೆ 108 ಟ್ರಿಕ್ ಅದಾವ. ನಾನು ನಿನ್ನೆ ರೇಷಿಯೋ ಪ್ರೊಪೋರ್ಷನ್ ಕ್ಲಾಸ್ ಬ್ಯಾಚ್ನ ಮಾಡೀನಿ. ಅಲ್ಲಿ ಸಿಕ್ಕಾಪಟ್ಟೆ ಟೆಕ್ನಿಕ್ ತೋರಿಸಿನಿ. ಬಟ್ ಇಲ್ಲಿ ಸಿಂಪಲ್ ಮೇನ್ ಈಸಿ ಟೆಕ್ನಿಕ್ ಐತೆ ನೋಡ್ರಿ. ಈ ಟೈಪ್ ಗುಣಾಕಾರ ಮಾಡ್ರಿ. ಈ ಟೈಪ್ ಗುಣಾಕಾರ ಹಿಂಗೆ ಮಾಡ್ಬೇಕು. ಎಷ್ಟು 4 2 8 ಹಿಂಗೆ ಮಾಡಿ ಫಸ್ಟ್. ಈಗ ಹಿಂಗೆ ಮಾಡ್ಬೇಕು ಗುಣಾಕಾರ. ಹಿಂಗೆ ನೆಕ್ಸ್ಟ್ ಹಿಂಗೆ ಗುಣಾಕಾರ ಮಾಡಿ 4 8 ಹಿಂಗೆ ಮಾಡ್ತೀನಿ. 4 3 12 ಹಿಂಗಾಯ್ತು. ಸೊ ನೆಕ್ಸ್ಟ್ ಹಿಂಗೆ ಗುಣಾಕಾರ 5 3 15. ಸೊ ಎಷ್ಟು ಬಂತಿಲ್ಲ ನಮಗೆ A:B:C. ಇದನ್ನ ಮಾಡಕ್ಕೆ ಭಾಳ ಟೆಕ್ನಿಕ್ ಅದಾವ. ಬಟ್ ನಿಮಗೆ ಇದು ಸ್ವಲ್ಪ ಸಿಂಪಲ್ ಆಗುತ್ತಾ, ಈಸಿ ಆಗುತ್ತಾ. ಸೊ ಈ ಟೆಕ್ನಿಕ್ ಯೂಸ್ ಮಾಡ್ಕೋಬಹುದು. ಹಿಂಗೆ ಗುಣಾಕಾರ ಮಾಡ್ಬೇಕು, ಆಮೇಲೆ ಹಿಂಗೆ ಈ ಥರ ಗುಣಾಕಾರ ಮಾಡ್ರೆ ಸಿಗುತ್ತಾ. ಎಷ್ಟೈತಿ 8 12 15 ಐತಿ ಆಪ್ಷನ್. ಸೊ ಇದು ನಮ್ಮ ಸರಿಯಾದ ಉತ್ತರ. ಸರಿ ಮುಂದಿನ ಕ್ವಶನ್ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ ನೋಡು. ಮುಂದಿನ ಪ್ರಶ್ನೆ ಒಂದು ವೇಳೆ ಒಂದು ವಸ್ತುವನ್ನು 720ಕ್ಕೆ ಮಾರಾಟ ಮಾಡೋದ್ರಿಂದ ಅಂಗಡಿಯವನಿಗೆ 10% ನಷ್ಟ ಆಗುತ್ತೈತಿ. 720 ರೂಪಾಯಿ ಮಾರಾಕತ್ತಾನ, ಅವಂಗ 10 ರೂಪಾಯಿ ನಷ್ಟ ಆಗತೈತಿ. ಸೊ 10 ರೂಪಾಯಿ ನಷ್ಟ ಆಗತೈತಿ ಅಂದ್ರೆ ಈಗ ನಾವು ಯಾವತ್ತು ನಾನು ನಿಮ್ಗೆ ಹೇಳಿ ಸಿಂಪಲ್ ಟೆಕ್ನಿಕ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಲೆಕ್ಕ ಬಂದಾಗ 100ಕ್ಕೆ ಅಂತ ಅನ್ಕೋರಿ. ಸೊ ಏನೈತಿ 10% ಲಾಸ್ ಆಗತೈತಿ. ಸೊ 100ಕ್ಕೆ ಎಷ್ಟಕ್ಕೆ ಮಾರಿದಂಗ ಆತವ, ಇದು ನನ್ನ ಮಾರಾಟ ಬೆಲೆ. ಸೊ 100ಕ್ಕೆ 10% ಲಾಸ್ ಆಗತೈತಿ. ಎಷ್ಟಕ್ಕೆ ಮಾರಿದ 90ಕ್ಕೆ ಮಾರಿದ. ಹೌದು 100ಕ್ಕೆ 90ಕ್ಕೆ ಮಾರಿದ. ಬಟ್ 90 ಬೆಲೆ ಎಷ್ಟೈತಿ 720 ಐತಿ. ಮುಂದೆ ನನ್ನ 5% ಲಾಭ ಪಡೆಯಲು ಅವನು ಆ ವಸ್ತುನ ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು. ಏನಂದ್ರೆ 5% ಲಾಭ ಪಡಿಬೇಕವ. ಈಗ ಎಷ್ಟು ರೂಪಾಯಿ 90ಕ್ಕೆ ಮಾರಿದ್ದ, ಈಗ ಎಷ್ಟಕ್ಕೆ ಮಾರ್ಬೇಕವ 105ಕ್ಕೆ ಮಾರ್ಬೇಕು. 5% ಲಾಭ ಆಗ್ಬೇಕಲ್ಲ. 100 ಏನಾರ ರೇಟ್ ಇತ್ತಂದ್ರೆ 10% ಲಾಸ್ ಆದ್ರೆ 90 ಇತ್ತು. ಸೊ 5% ಲಾಭ ಬೇಕಂದ್ರೆ 105ಕ್ಕೆ ಮಾರಬೇಕಾಗುತ್ತಾ. ಸೊ ಇದು ಎಷ್ಟು ರೇಟ್ ಅಂತ ಕೇಳ್ಯಾರ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರುತ್ತೆ ನಿಮ್ಗೆ ಎಲ್ಲರಿಗೂ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿಂಪಲ್ 105 ಇಂಟು 720 ಬೈ 90. 9 1 9 8 805 ಎಷ್ಟಾಗುತ್ತೆ 8 5 40. ಸೊ 0 ಐತಿ 840 ರೂಪಾಯಿ 840 ರೂಪಾಯಿ ಸರಿಯಾದ ಉತ್ತರ ನೋಡ್ರಿ. ಸಿಂಪಲ್ ಕ್ವಶನ್ಸ್ ಅದಾವ. ಈ ಟೈಪ್ ಕ್ವಶನ್ ನಿಮ್ಗೆ ಗ್ರೂಪ್ ಡಿ ಎಕ್ಸಾಮ್ದಾಗ ಬರ್ತಿರ್ತವೆ. ಇನ್ನು ಗ್ರೂಪ್ ಡಿ ಅಷ್ಟಲ್ಲ, ಯಾವುದೇ ಒಂದು ರೈಲ್ವೆ ಎಕ್ಸಾಮ್ ಬರ್ತಾರೆ ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ ಇದೇ ಟೈಪ್ ಇರ್ತಾವೆ. ಕೆಲವೊಂದು ಈಸಿ, ಕೆಲವೊಂದು ಟಫ್ ಎಲ್ಲ ಥರ ಕ್ವಶನ್ಸ್ ಇರ್ತಾವೆ. ಸೊ ಇಲ್ಲಿ ಎಲ್ಲ ಟೈಪ್ ಕ್ವಶನ್ಸ್ ಕೂಡ ನಿಮ್ಗೆ ಸಿಗ್ತಾವೆ. ಮುಂದೆ ನೋಡ್ಕೋತಾವ್ರಿ. ಒಂದು ವೇಳೆ ಒಂದು ನಿರ್ದಿಷ್ಟ ಹಣವು ಸರಳ ಬಡ್ಡಿಯಲ್ಲಿ 10 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಅದರ ವಾರ್ಷಿಕ ಬಡ್ಡಿ ದರ ಎಷ್ಟು? ಸಿಂಪಲ್ ನೋಡ್ರಿ ಗೊತ್ತಾಗುತ್ತೆ ಆನ್ಸರ್ 10%. ಬಟ್ ಹೆಂಗೆ ಮಾಡಿರಿ ಅಂತ ಕೇಳ್ರೆ ನೋಡ್ರಿ ಸಿಂಪಲ್ ಏನೈತಿ PTR/100. ಇದು ನಮ್ಮ ಫಾರ್ಮುಲಾ. ಏನ ಸಿಂಪಲ್ ಇಂಟ್ರೆಸ್ಟ್ ಅದ. ಸಿಂಪಲ್ ಇಂಟ್ರೆಸ್ಟ್ ಏನಂದಾರ ಅವ್ರ ರೇಟ್ ಅಂದಾರ. ಪೂರ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಪೂರ ಏನು ಅಮೌಂಟ್ ಐತಲ್ಲ ಅಮೌಂಟ್ ಡಬಲ್ ಆಕೈತೆ ಅಂದಾರ. ಸೊ ಈಗ ಇದಕ್ಕೆ ನಾವು P ನ ಕೂಡಿಸ್ರ ಇದೆಷ್ಟು ಆಗತೈತಿ 2P ಆಗತೈತಿ. ಡಬಲ್ ಆಗತೈತಿ ಒಟ್ಟು ಮೊತ್ತ. ಸೊ ಈಗ ನೋಡ್ರಿ ಇಲ್ಲಿ P ಐತಿ ಅಲ್ಲಿ P ಐತಿ. ಸೊ ಎರಡು ಕಡೆ ಒಂದು P ತೆಗೆದುಬಿಟ್ರೆ ಎಷ್ಟು ಆಗುತ್ತಾ? ಒಂದ P ಉಳಿಯುತ್ತಾ. ಸೊ ಈ P ಕ್ಯಾನ್ಸಲ್.
ನಮ್ಗೆ ಏನು ಕೇಳ್ಯಾರ ಆರ್ ಕೇಳ್ಯಾರ. ಸೊ ಆರ್ ಕೇಳ್ಯಾರ 100 ರೀ 100 ಡಿವೈಡೆಡ್ ಬೈ ಟಿ. ಟಿ ಏನೈತಿ ಟೈಮ್ ಕೊಟ್ಟಲ್ಲ, ಟೈಮ್ 10 ವರ್ಷ, 10 10 ನೋಡ್ರಿ ಸಿಂಪಲ್ ಬರುತ್ತಾ. ಬಟ್ ನಿಮ್ಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ದು ಅಂದ್ರೆ ಇಂಥಕ್ಕೆಲ್ಲ ನೀವು ಟೈಮ್ ತೊಗೊಳಂಗಿಲ್ಲ, ಕ್ವಶನ್ ನೋಡ್ಕೊಡ್ಲೆ ಆನ್ಸರ್ ಮಾಡ್ಬಿಡ್ತೀರಿ ಸಿಂಪಲ್. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವೇಳೆ 12 ಪುರುಷರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಬಹುದಾಗಿದ್ದರೆ ಅದೇ ಕೆಲಸವನ್ನು 8 ಪುರುಷರು ಎಷ್ಟು ದಿನಗಳಲ್ಲಿ ಮುಗಿಸಬಹುದು? ಎಷ್ಟು ಕೆಲಸ ಟೋಟಲ್ 12 ಜನ 16 ದಿನ ಮಾಡಕತ್ತಾರ, ಇದು ಒಟ್ಟು ಕೆಲಸ ಸಿಗುತ್ತಾ? ಆಮೇಲೆ 8 ಜನ ಮಾಡಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. ಏನೋತ್ತು 8 ಒಂದ್ಲೆ 8 ಆಡ್ಲೆ 12 ಆಡ್ಲೆ 24. ಸಿಂಪಲ್ ಕ್ವಶನ್ಸ್ ಇರ್ತಾವ, ನೀವು ಬರೀ ಸ್ವಲ್ಪ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು, ಆರಾಮಾಗಿ ನೀವು ಅವನ್ನ ಸಾಲ್ವ್ ಮಾಡ್ತೀರಿ. ಓಕೆ ನೋಡ್ರಿ ಕ್ವಶನ್ ಸ್ವಲ್ಪ ಮಸ್ತ್ ಐತಿ. ಏನೈತಿ ಕ್ವಶನ್? ಒಂದು ವೇಳೆ ಸಕ್ಕರೆ ಬೆಲೆಯು 20% ಹೆಚ್ಚಾದರೆ ವೆಚ್ಚವನ್ನು ಮೊದಲಿನಷ್ಟೇ ಇಡಲು ಒಂದು ಕುಟುಂಬವು ತನ್ನ ಸಕ್ಕರೆ ಬೆಲೆಯ ಶೇಕಡಾವಾರು ಪ್ರಮಾಣವನ್ನು ಎಷ್ಟು ಕಡಿಮೆ ಮಾಡಬೇಕು? ನೋಡ್ರಿ ಈ ಟೈಪ್ ಕ್ವಶನ್ಸ್ ಭಾಳ ಬರ್ತಾವ, ನೋಡ್ಕೊರಿ ಹೆಂಗ್ ಮಾಡ್ಬೇಕಂತೇಳಿ. ಏನಾಯ್ತು, ಮೊದಲ ಆ ಸಕ್ಕರೆ ರೇಟ್ 100 ರೂಪಾಯಿ ತನ್ಕೋರಿ, 100 ರೂಪಾಯಿ ತಪ್ಪ ಏನಾಗತೈತಿ ಈಗ 20% ಹೆಚ್ಚಾಗತೈತಿ, 20% ಹೆಚ್ಚಾಗತೈತಿ. ಎಷ್ಟಾಗುತ್ತದು? 120 ಆಗುತ್ತಾ, 120 ಆಗುತ್ತಾ. ಮುಂದಂದ್ರ ವೆಚ್ಚವನ್ನು ಮೊದಲಿನಷ್ಟೇ ಇಡಲು ಒಂದು ಕುಟುಂಬವು ತನ್ನ ಸಕ್ಕರೆ ಬಳಕೆಯ ಶೇಕಡಾವಾರು ಪ್ರಮಾಣವನ್ನು ಎಷ್ಟು ಕಡಿಮೆ ಮಾಡಬೇಕಂತಾರ. ಎಷ್ಟು ಮಾಡ್ಬೇಕು ಕಡಿಮೆ ಅವ್ರ? ಹೆಚ್ಚಾಗೈತಿ 20 ಹೆಚ್ಚಾಗೈತಿ, ಸೊ 20 ಕಡಿಮೆ ಮಾಡ್ಬೇಕು, 20 ಕಡಿಮೆ ತಿನ್ಬೇಕು, 20 ಕಡಿಮೆ ತಿನ್ಬೇಕು. ಬಟ್ ಎಷ್ಟೈತಿ ರೇಟ್? 20 ಕಡಿಮೆ ಮಾಡ್ಬೇಕು, ಬಟ್ ಎಷ್ಟ್ರ ಮೇಲೆ ನೋಡ್ಬೇಕು? ಮೊದಲು 100 ಇತ್ತು, ಬಟ್ ಈಗ 120 ಐತಿ. ಸೊ 20 ಕಡಿಮೆ ಮಾಡ್ಬೇಕು, 120 ಮೇಲೆ 20 ಕಡಿಮೆ ಮಾಡ್ಬೇಕು. ನಮಗೆ ಪರ್ಸೆಂಟೇಜ್ ಒಳಗೆ ಕೇಳ್ಯಾರ, ಸೊ ಇಂಟು 100 ಮಾಡ್ತೀನಿ. ಸೊ ಏನಾಗುತ್ತಾ 21 26 100/6 ಏನಾಗುತ್ತಾ? 100/6 ಏನಾಗುತ್ತೆ? ಇವೆಲ್ಲ ಸಿಂಪಲ್ ನಿಮ್ಗೆ ಗೊತ್ತಿರ್ಬೇಕು. 16.66 100/6 20/3 ಇಂಥಲ್ಲಿ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಡೆಸಿಮಲ್ಸ್. ಸಿಂಪಲ್ ನೋಡ್ರಿ ಅಷ್ಟೇ. ಗೊತ್ತಿರ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ದಾಗ ಸಿಂಪಲ್ ಬಡಬಡ ಸಾಲ್ವ್ ಆಗ್ತಾವ. ಓಕೆ ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ. ಒಂದು ವೇಳೆ x² + 7x + 10 ಎಂಬ ಅಂಕಗಳಿಂದ ಸಮೀಕರಣವಿದ್ದರೆ ಅದರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂದಾರ. x² + 7x + 10 ಇದನ್ನೆಲ್ಲ ಫ್ಯಾಕ್ಟರ್ ಮಾಡ್ಕೋತೀವಿ, ಸಿಂಪಲ್ ಫ್ಯಾಕ್ಟರ್ ಮಾಡ್ಕೋತೀರಿ. x + 5x + 2x + 10 x ಕಾಮನ್ ತಗೋಬೇಕಲ್ಲ, x + 5 ಈ ಕಡೆ 2 x + 5 ಆಗುತ್ತಾ. ಸೊ ಏನದು ಫ್ಯಾಕ್ಟರ್ಸ್? x + 2 x + 5 ಇವು ಫ್ಯಾಕ್ಟರ್ಸ್ ಆಗ್ತಾವೆ. ಈ ರೀತಿ ಆಪ್ಷನ್ x + 5 x + 2 ಇದು ನೋಡ್ರಿ ಆಪ್ಷನ್. ಸಿಂಪಲ್ ಕ್ವಶನ್, ಸಿಂಪಲ್ ಮಾಡ್ಬೋದು, ಭಾಳ ಸಿಂಪಲ್ ಮೆಥಡ್. ಇದಕ್ಕಿಂತ ಸಿಂಪಲ್ ಮೆಥಡ್ ನಿಮ್ಗೆ ಯಾವುದು ಸಿಗಂಗಿಲ್ಲ, ಇಷ್ಟು ಬೆಸ್ಟ್ ಮೆಥಡ್ ಅದು ಮಾಡಕ್ಕೆ ಇದು ಕ್ವಶನ್. ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನಂತಾರ. ಓಕೆ ಟ್ರಿಗ್ನೋಮೆಟ್ರಿ ಬಗ್ಗೆ ಗೊತ್ತೋಡ್ರಿ ಒಂದು ಕ್ವಶನ್. ಟ್ರಿಗ್ನೋಮೆಟ್ರಿ ಬಗ್ಗೆ ಕೇಳ್ಯಾರ. ಏನಂದಾರ? sin θ 40/41 ಅಂದಾರ. sin θ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದು, ಏನು ಕೇಳ್ಯಾರ? ಇದು ಥೀಟ ಅನ್ಕೊಳತ್ತೀನಿ ಈಗ. ಕಾಟ್ ಥೀಟ ಕೇಳ್ತಾರ. ಕಾಟ್ ಥೀಟ ಅಂದ್ರೆ ಏನು? ಕಾಟ್ ಥೀಟ ಅಂದ್ರೆ ಏನು? ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಬೈ, ಅಥವಾ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಸಿಂಪಲ್ ಎಲ್ಲ ಒಂದೇ. ಸೊ ಏನು ಮಾಡ್ಬೇಕು ಈಗ? ನನಗೆ ಇದನ್ನು ಕಂಡುಹಿಡಬೇಕು. ಸೊ ಪೈಥಾಗೋರಸ್ ಥಿಯರಮ್ ಕಂಡುಹಿಡಿತೀರಿ. ಬಟ್ ಇವೆಲ್ಲ ಟ್ರಿಪ್ಲೆಟ್ಸ್, ನಿಮಗೆ ಟ್ರಿಪ್ಲೆಟ್ಸ್ ಗೊತ್ತಿರಬೇಕಾಗುತ್ತಾ. ಸೊ ಟ್ರಿಪ್ಲೆಟ್ ಇದೆ 9 ಬರುತ್ತಾ, ಇದು ಟ್ರಿಪ್ಲೆಟ್ 9 ಬರುತ್ತಾ. ಟ್ರಿಪ್ಲೆಟ್ಸ್ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಗೊತ್ತಿಲ್ಲಪ್ಪ ನಂಗೆ ಟ್ರಿಪ್ಲೆಟ್ ಅಂದ್ರೆ ಏನು ಮಾಡೋದಿಲ್ಲ, ಸಿಂಪಲ್ 41² - 40² ಮಾಡ್ರಿ, ಇದು ಬರುತ್ತಾ. ಎಷ್ಟಾಗುತ್ತಾ? 41² ಎಷ್ಟಾಗುತ್ತಾ? 40 + 1 40 + 1 16 16 + 1 16 16 9 1681 ಆಗುತ್ತಾ. 1681 ಆಗುತ್ತಾ. 40 ಸಿಂಪಲ್ 16 ಆಗುತ್ತಾ. ಎಷ್ಟು ಬರುತ್ತಾ? 81 ಬರುತ್ತಾ. ಸ್ಕ್ವೇರ್ ರೂಟ್ ಹಾಕ್ರಿ ಎಷ್ಟು ಬರುತ್ತಾ? 9 ಬರುತ್ತಾ. ಅದೇ ಬರೆದಿದ್ನ ಇಲ್ಲಿ. ಇದನ್ನೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ನೀವು ಮಾಡ್ಬೋದಾಗಿತ್ತು. ಏನಂದ್ರೆ ಈಗ ಅಡ್ಜಸೆಂಟ್ ಸೈಡ್ 9 ಐತಿ, ಅಪೋಸಿಟ್ ಸೈಡ್ 40 ಐತಿ. ಆನ್ಸರ್ ಎಷ್ಟು? 9/40. ನೋಡ್ರಿ ಇದೆಲ್ಲ ಮಾಡೋ ಅವಶ್ಯಕತೆ ಇದ್ರಿಕಿಲ್ಲ. ಬಟ್ ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮ್ಗೆ ಏನಂತ ಹೇಳಿ ಇದನ್ನ ಹೆಂಗೆ ಮಾಡ್ಬೇಕಾಗಿತ್ತು ಅಂತೇಳಿ ನಾನು ನಿಮ್ಗೆ ಕಾನ್ಸೆಪ್ಟ್ ಹೇಳೋ ಸಂಬಂಧ ಇದೆಲ್ಲ ಮಾಡಿದೆ. ಬಟ್ ನಾ ಎಕ್ಸಾಮ್ ಇದನ್ನೆಲ್ಲ ಮಾಡ್ತಿರ್ಕಿಲ್ಲ. ಎದಕ್ಕೆ ಮಾಡ್ತಿರ್ಕಿಲ್ಲ? ನಂಗೆ ಏನು ಗೊತ್ತೈತಿ ಇಲ್ಲಿ? ಅಡ್ಜಸೆಂಟ್ ಬೈ ಸೈಡ್ ಬೈ ಅಪೋಸಿಟ್ ಸೈಡ್ ಅಂದಾರ. ಸೊ ಅಪೋಸಿಟ್ ಸೈಡ್ ಏನೈತಿ? 40 ಐತಿ. ನೋಡ್ರಿ ಡಿನಾಮಿನೇಟರ್, ಡಿನಾಮಿನೇಟರ್ದಾಗ ನಂಗೆ 40 ಬೇಕು, ಡಿನಾಮಿನೇಟರ್ದಾಗ 40 ಬೇಕು. ಬಟ್ ಒಂದೇ ಕಡೆ 40 ಡಿನಾಮಿನೇಟರ್ದಾಗ ಒಂದೇ ಕಡೆ 40 ಐತಿ. ಸೊ ಸಿಂಪಲ್ ನಾ ಟಿಕ್ ಹಾಕಿ ಮುಂದೆ ಹೋಗ್ತಿದ್ದೆ. ಸರಿ ನೋಡ್ರಿ ಮುಂದಿನ ಪ್ರಶ್ನೆ ಏನೈತೆ ಅಂತೇಳಿ. ಒಂದು ವೇಳೆ 20 ಪೆನ್ನುಗಳು 40 ಪೆನ್ಸಿಲ್ಗಳು, ಓಕೆ ಎರಡು ಕಡೆ ಪೆನ್ಸಿಲ್ ಐತನ. ಸೊ ಪಿ ತೆಗೆದ ಎಕ್ಸ್ ಮಾಡ್ಕೊಂಡಂತ 20x + 46y = 235. ಓಕೆ, ಒಂದು ಪೆನ್ಸಿಲ್ನ ಸರಾಸರಿ ಬೆಲೆ 2.5 ಅಂತಾರ. ಸೊ y ಬೆಲೆ ಕೊಟ್ಬಿಟ್ಟಾರಲ್ಲ, y ಬೆಲೆ ಕೊಟ್ಬಿಟ್ಟಾರ. ಎಷ್ಟಾಗುತ್ತಾ? 46 ಆಡ್ಲೆ 92 92 23 ಎಷ್ಟಾಗುತ್ತಾ? 92 23 3 5 11. ಸೊ 115 ಆಗುತ್ತಾ. 115 + 20 ಏನು ಮಾಡಿಲ್ಲ, y ಜಾಗದಾಗ 2.5 ಇಟ್ಟಿನಿ. ಸೊ 46 × 2.5 ಮಾಡೀನಿ, ಅದೇ ಬರ್ದ ಇಲ್ಲಿ. ಸೊ ಎಷ್ಟಾಗುತ್ತಾ? 235 ಆಗುತ್ತಾ.
ಸೊ ಸಿಂಪಲ್ 20x ಏನು ಬರುತ್ತೆ ನನಗೆ ಇಲ್ಲಿ. ಸೊ 235 110 ಎಷ್ಟು ಇದು ಕಡೆ ಹೋಗುತ್ತಾ ಮೈನಸ್ ಆಗುತ್ತಾ 235ರಾಗ 115 ಎಷ್ಟಾಗುತ್ತಾ 5 0 3 2 1 120 ಆಗುತ್ತಾ. ಸೊ ಎಷ್ಟಾಗುತ್ತಾ 120 ಬೈ 20 ಆಗುತ್ತಾ 21 26 ಅಷ್ಟು ಆನ್ಸರ್ ಎಷ್ಟು ಸಿಂಪಲ್ ನಮ್ದು ಆರ್ ಆನ್ಸರ್. ಕ್ವಶನ್ ಸಿಂಪಲ್ ಇರ್ತಾವ, ನೀವು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸರಿ ನೋಡ್ರಿ ಕ್ವಶನ್ ಸ್ವಲ್ಪ ಇದು ಅಲ್ಜಿಬ್ರಾ ಮೇಲೆ ಬಂದಿರೋ ಕ್ವಶನ್ಸ್. ಅಲ್ಜಿಬ್ರಾ ಮೇಲೆ ಕ್ವಶನ್ ಬಂದೈತಿ. ಒಂದು ವೇಳೆ 21 ಕ್ಯೂಬ್ ಮೈನಸ್ 19 ಕ್ಯೂಬ್ ಮೌಲ್ಯಗಳಿದ್ದರೆ ಅವುಗಳ ವ್ಯತ್ಯಾಸ ಕಂಡಿರ್ತಾರ. 21 ಕ್ಯೂಬ್ ಮೈನಸ್ 19 ಕ್ಯೂಬ್ ಕೇಳ್ಯಾರ. ಸಿಂಪಲ್ ಏನ್ ಮಾಡ್ತೀರಿ, ನಿಮಗೆ 21 ಕ್ಯೂಬ್ ಗೊತ್ತೈತಿ 19 ಕ್ಯೂಬ್ ಗೊತ್ತೈತಿ ತರ ಸಿಂಪಲ್ ಆಗಿ ಮೈನಸ್ ಮಾಡ್ತೀರಿ. ಅಥವಾ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಏನ್ ಮಾಡ್ತೀರಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಐತಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಐತಿ. ಸೊ ಏನ್ ಮಾಡ್ತೀರಿ, ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದನ್ನ ಮಾಡ್ತೀರಿ. ಸೊ ಎ ಅಂದ್ರೆ ಎ ಏನೈತಿ, ಎ 20 ಐತಿ, ಬಿ 21 ಅವ. ಎ 21 ಐತಿ, ಬಿ 19 ಐತಿ. ಸಿಂಪಲ್. ಇದು ನಿಮ್ಗೆ ಗೊತ್ತಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಇದು ನೀವು ಸಾಲ್ವ್ ಮಾಡ್ರಿ. ನೀವು ಡೈರೆಕ್ಟ್ ಆಗಿ ನಿಮಗೆ ಕ್ಯೂಬ್ ಗೊತ್ತಿರ ಕ್ಯೂಬ್ ನೀವು ಡೈರೆಕ್ಟ್ ಆಗಿ ಮೈನಸ್ ಮಾಡ್ರಿ ಆನ್ಸರ್ ಬರ್ತೈತಿ. ಕಮೆಂಟ್ ತಿಳಿಸ್ರಿ. ಅಥವಾ ನಿಮ್ಗೆ ಗೊತ್ತಿಲ್ಲಪ್ಪ ಕ್ಯೂಬ್ ಅಂದ್ರೆ ಈ ಟೈಪ್ ಎ ಮೈನಸ್ ಬಿ, ಓಕೆ ಎ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇದೆ, ಜಸ್ಟ್ ಮಿಸ್ ಆಗಿ ಬರ್ತೀನಿ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸಿಂಪಲ್. ಎ ಅಂದ್ರೆ 21, ಬಿ ಅಂದ್ರೆ 19 ಇದು ಮಾಡಿ ನೀವು ಕಮೆಂಟ್ನಾಗ ಆನ್ಸರ್ ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ತಿಳಿಸ್ರಿ. ಯಾಕಂದ್ರೆ ಸುಮ್ ಕ್ವಶನ್ ನಾವು ಹೇಳೋದು ನೀವು ನೋಡಿ ಹೋಗೋದು ಕೆಲಸ ಆಗಂಗಿಲ್ಲ, ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತ ಏನಂದಾರ. ಒಂದು ವೇಳೆ ಗಂಟೆಗೆ 24 ಕಿಲೋಮೀಟರ್ ವೇಗವನ್ನು ಮೀಟರ್ ಪ್ರತಿ ಸೆಕೆಂಡ್ಗೆ ಪರಿವರ್ತಿಸಿದರೆ ಸಿಗುವ ಮೌಲ್ಯ. 24 ಕಿಲೋಮೀಟರ್ ಒಂದು ವಸ್ತು ಹೊಂಟೈತಿ, 24 ಕಿಲೋಮೀಟರ್ ಪರ್ ಅವರ್ ಐತಿ. ನಾವು ಇದನ್ನ ಸೆಕೆಂಡಿಗೆ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ಗೆ 5/18 ಗುಣಾಕಾರ ಮಾಡ್ತಾರೆ. ಸಿಂಪಲ್. 6 3 6 4 4 20 ಬೈ 3 20/3 ಎಷ್ಟು ಆಗಲೇ ಐತಲ್ಲ ನಿಮ್ಗೆ. 20/3 ನೋಡ್ಕೊರತ್ತೀರಿ 6.67 ಬರುತ್ತೆ. 6.67 ಬರುತ್ತೆ. ಸಿಂಪಲ್ ಗುಣಾಕಾರ ಮಾಡಿರ್ಬೇಕಾರೆ 3 6 18 6 ಆಗುತ್ತಾ, ಮತ್ತೆ 20 ಉಳಿದೈತಿ, ಮತ್ತೆ 3 6 18 ಆ ಟೈಪ್ ಮಾಡ್ಕೊತ ಹೋಗ್ಬೋದು. ಸರಿ ನೋಡ್ರಿ ಮುಂದೆ. ಓಕೆ ಅಷ್ಟೇ ಕ್ವಶನ್ ಅದಾವ. ಸರಿ 15 ಕ್ವಶನ್ಸ್ ಮಾಡ್ಸಿ. ನೀವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಂದಿರುತ್ತ ಆ ಕ್ವಶನ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿ ಅನ್ಕೊಂತೀನಿ. ಕ್ವಶನ್ಸ್ ನಿಮ್ಗೆ ಅರ್ಥ ಕಮೆಂಟ್ ತಿಳಿಸ್ರಿ ಅರ್ಥ ಆಗೈತ್ರಿ ಅಂತೇಳಿ. ಮತ್ತೆ ಒಂದು ಕ್ವಶನ್ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಈ ಕ್ವಶನ್ ಎಲ್ಲೋಯ್ತದ, ಈ ಕ್ವಶನ್ ಇದು ಅಲ್ಲ ಈ ಕ್ವಶನ್ ನೀವು ಟ್ರೈ ಮಾಡ್ರಿ. ಹೋಮ್ವರ್ಕ್ ಹೇಳಿದೆ, ಇದನ್ನ ನೀವು ಟ್ರೈ ಮಾಡ್ರಿ. ಈಸಿ ಐತಿ. ಇಲ್ಲ 21 ಕ್ಯೂಬ್ ಮೈನಸ್ 19 ಕ್ಯೂಬ್ ಮಾಡ್ಬೇಕು. ಮಾಡಿ ಪ್ರತಿಯೊಬ್ಬರು ಕಮೆಂಟ್ ತಿಳಿಸ್ರಿ. ನಿಮ್ದು ಆನ್ಸರ್ಗೆ ಪ್ರತಿಯೊಬ್ಬರಿಗೆ ಇದನ್ನ ಕೊಡ್ತೀನಿ. ಎಷ್ಟು ಜನ ಕಮೆಂಟ್ ಹಾಕ್ತಾರೆ ನೋಡ್ಬೇಕು ನಾನು, ಎಷ್ಟು ಜನ ಸೀರಿಯಸ್ ಆಗಿ ಓದಾಕತ್ತಾರಪ್ಪ ಅಂತೇಳಿ. ಹಂಗಾಗಿ ಇದನ್ನ ಮಾಡ್ರಿ. ಮತ್ತೆ ನಿಮ್ಗೆ ಏನ್ರ ನಿಮ್ಮ ಗ್ರೂಪ್ ಡಿಗೆ ಅಥವಾ ಯಾವುದೋ ರೈಲ್ವೆ ಎಕ್ಸಾಮ್ಗೆ ಪರ್ಫೆಕ್ಟ್ ಆಗಿ A to Z ಕಾನ್ಸೆಪ್ಟ್ಸ್ ಬೇಕಪ್ಪ ಅಂತಂದ್ರೆ ನೀವು ಈ ಬ್ಯಾಚ್ನ ಜಾಯ್ನ್ ಆಗ್ಬೋದು. ಪರಾಕ್ರಮ್ ಬ್ಯಾಚ್ ಚಾಲೆಂಜ್ ಕೋಚಿಂಗ್ ಯಾವ ನಿಮ್ಗೆ ಸಿಗುತ್ತಾ, ಥಮ್ಸಪ್ ಅಥವಾ ಪ್ಲೇಸ್ಟೋರ್ ಸರ್ಚ್ ಮಾಡ್ರಿ. ಥಮ್ಸಪ್ ಅಥವಾ ನಾವು ಡಿಸ್ಕ್ರಿಪ್ಷನ್ ನಿಮ್ಗೆ ಲಿಂಕ್ ಕೊಟ್ಟಿರ್ತೀವಿ ಆ್ಯಪ್ದ, ಅಲ್ಲಿ ನಿಮ್ಮ ಡೌನ್ಲೋಡ್ ಮಾಡ್ಕೊರಿ, ಚೆಕ್ ಮಾಡ್ಕೊರಿ. 299ಗೆ 290 ಏನೂ ಚೆನ್ನಾಗಿಲ್ಲ. ಈಗಿನ ಕಾಲ 290 ಗೆಲುವು ಬರಂಗಿಲ್ಲ. ಅಷ್ಟು ಕಡಿಮೆ ರೇಟ್ನ ನಾವು ಒಂದು ಪೂರಾ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪೂರಾ ಬೇಸಿಕ್ ಟು ಅಡ್ವಾನ್ಸ್ ಮ್ಯಾಥ್ಸ್ ಮಾಡ್ಸಕತ್ತೀನಿ. ಏನು ಬರಂಗಿಲ್ಲ 299ದಾಗ. ಓಕೆ ಇಷ್ಟ ಇದ್ರೆ ತೋರಿ, ನಿಮ್ಗೆ ಕಲಿಬೇಕಾಗ್ತಿದ್ರೆ ಎಲ್ಲಾರ ನಿಮ್ಮ ಇಷ್ಟ. ಸರಿ, ಸಿಗೋಣ ಮುಂದಿನ ಕ್ಲಾಸ್. ಅಲ್ಲಿ ತನಕ ಓದ್ಕೋತಾರ್ರಿ. ಭಾಳ ಬಿಸಿಲೈತಿ, ನೀರು ಕುಡೀರಿ ಟೈಮಿಗೆ. ಸಿಗೋಣಂತ. ಬಾಯ್ ಬಾಯ್, ಟೇಕ್ ಕೇರ್.